ಈ ಸ್ಯಾಂಡಲ್ವುಡ್ ನಮ್ಮ ಚಂದನವನ ಒಂದು ಜೇನುಗೂಡಿನ ಕುಟುಂಬದ ರೀತಿ ಇವತ್ತು ಅದೇ ರೀತಿ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಶಕ್ತಿ ನೀಡೋದಕ್ಕೆ ನಮ್ಮ ಕನ್ನಡ ನಾಡಿನ ಕನ್ನಡಿಗರ ಹೆಮ್ಮೆಯ ಪ್ರೀತಿಯ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಹಾಗೂ ಶಿವ ಪಾರ್ವತಿ ಅಂತ ನಮ್ಮ ವಿಜಯ್ ಸರ್ ಹೇಳ್ದಂಗೆ ಗೀತಕ್ಕ ಅವರು ಕೂಡ ಬಂದಿರೋದು ಎಷ್ಟು ಖುಷಿ ಆಗಿದೆ ಅಂತ ಹೇಳಿದ್ರೆ, ಭೀಮ ಏನ್ ಶಕ್ತಿ ಅನ್ನೋ ಒಂದು ಅರ್ಥವನ್ನ ನಮಗೆ ಫೀಲ್ ಮಾಡಿಸುತ್ತೆ ಆ ಟೈಟಲ್. ಅದು ಇವತ್ತು ಕಣ್ಣೆದುರು ನೋಡಿದ ಹಾಗೆ ಆಗ್ತಾ ಇದೆ. ನಮ್ಮ ಪ್ರೀತಿಯ ಕರುನಾಡ ಚಕ್ರವರ್ತಿಗೆ, ಹ್ಯಾಟ್ರಿಕ್ ಹೀರೋಗೆ, ಸೆಂಚುರಿ ಸ್ಟಾರ್ಗೆ, ಪ್ರೀತಿಯ ಶಿವಣ್ಣಗೆ ಮತ್ತೊಮ್ಮೆ ಥ್ಯಾಂಕ್ ಯು. ಗೀತಕ್ಕ ತಂದು ಕೂಡ ತುಂಬು ಹೃದಯದ ಧನ್ಯವಾದಗಳು. ಈ ಪುಷ್ಪವೃಷ್ಟಿ ಯಾಕೆ ಅಂದ್ರೆ ಒಂದ್ ಪ್ರೀತಿಯನ್ನ ತೋರಿಸೋ ರೀತಿ ಒಂದ್ ಕಡೆ ಆದ್ರೆ, ಸಿನಿಮಾಗಳ ಮೂಲಕ ಅದೆಷ್ಟು ಹೃದಯಗಳಿಗೆ ರಂಜನೆಯನ್ನ ನೀಡ್ತಾರೆ ಶಿವಣ್ಣ ಅವರು. ಈ ರೀತಿ ಕಾರ್ಯಕ್ರಮಕ್ಕೆ ಬರೋದ್ರ ಮೂಲಕ ಎಷ್ಟು ಕಲಾವಿದರಿಗೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಶಿವಣ್ಣ ಅವರು. ಅದಕ್ಕೆ ಈ ಪ್ರೀತಿಯ ಸ್ಪೆಷಲ್ ಥ್ಯಾಂಕ್ ಯು ಹೇಳೋ ರೀತಿ ವಿಜಯ್ ಸರ್ ಕಡೆ. ಇವಾಗ ನನ್ ಕಡೆ ಒಂದು ಸರ್ಪ್ರೈಸ್ ಇದೆ ವಿಜಯ್ಗೆ, ಆಯ್ತಾ? ಸರ್ಪ್ರೈಸ್ ಮತ್ತೊಂದು ಸರ್ಪ್ರೈಸ್. ದೊಡ್ಡ ಮನೆಯ ಮನಸ್ಸು ಅಂದ್ರೆ ಅದು ಯಾವ ರೀತಿ ತಗೊಳಕಾಯಿ ಅನ್ನೋದಕ್ಕೆ ಸಾಕ್ಷಿ ನೋಡಿ. ನಾನು ಹುಟ್ಟಿದ್ದೆ ಶಿವಣ್ಣ ನಮಗೆ ನೀವೇ ಸಾಟಿ. ವಿಜಯ್ ಸರ್ ಅನ್ಕೊಂಡ್ರು ನಿಮಗೆ ಒಂದ್ ಸರ್ಪ್ರೈಸ್ ಕೊಡ್ಬೇಕು, ನಿಮ್ ತೋರ್ಸೋ ಪ್ರೀತಿಗೆ ಬೆಂಬಲಕ್ಕೆ ಒಂದ್ ಥ್ಯಾಂಕ್ ಯು ಹೇಳ್ಬೇಕು ಅಂತ ಅವರು ಯೋಚನೆ ಮಾಡಿದ್ರೆ, ಅದಕ್ಕೂ ಒಂದ್ ಹೆಜ್ಜೆ ಮೇಲೆ ಯೋಚನೆ ಮಾಡಿದಾರೆ ಶಿವಣ್ಣ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿದ್ದ ಮೇನ್ ರೀಸನ್ 3 ಜನಗಳಿಗೆ. ಒಂದು ಕೃಷ್ಣ ಸಾರ್ಥಕ್, ಜಗದೀಶ್ ಅವರು ಹಾಗೂ ವಿಜಯ್, 3 ಜನ. ಯಾಕಂದ್ರೆ ವಿಜಯ್ ಬಿಡಿ, ನಾವು ಐ ಥಿಂಕ್ ಒಂದು ಆಕ್ಟಿಂಗ್ ಅಂತ ಬಂದಾಗ, ಒಂದು ಆಕ್ಟರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನ ಒಂದು ಕುಟುಂಬ ಅಂತ ಅಪ್ಪಾಜಿ ಅವರು ಹೇಳ್ತಾ ಇದ್ರು. ವಿಜಯ್ನ ನಾನು ಆಲ್ಮೋಸ್ಟ್ ಒಂದು 24 ಇಯರ್ಸ್ ನೋಡ್ತಾ ಇದ್ದೀನಿ. ಫಸ್ಟ್ ರಾಕ್ಷಸ, ಅವಾಗಿಂದ ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರೆ ಇದೆ, ಬೇಡ ಅಂತ ಹೇಳಿದ್ರು. ಇಲ್ಲ ಒಂದು ಸೀನ್ ಬಂದ್ರು ಮಾಡ್ತೀನಿ ಅಂದ್ರೆ, ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲಿಮ್ಲಿ ನಾನು ಇರ್ಬೇಕು ಅನ್ನೋದು ಒಂದು ಆಸೆ ಪಡೆದಿದ್ದೀನಿ. ಅದು ತುಂಬಾ ಇಂಪಾರ್ಟೆಂಟ್. ಅದು ನಿಜವಾಗ್ಲೂ ವಿಜಯ್ ನಂದು ನಾ ಹೇಳಿದೆ ಚಿಕ್ಕ ರೋಲು, ಆಮೇಲೆ ರಿಷಿ ಮಾಡಿದೆ. ಅದಾದ್ಮೇಲೆ ಈ ಕರೆಕ್ಟ್ ಆಗಿ ಅವರು ದುನಿಯಾ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ಆ ಸಿನಿಮಾ ನೋಡಿದ್ ಕರೆಕ್ಟ್ ಬರೀತಾರೆ, ಅದು ರಾಂಗ್ ಟೈಮಲ್ಲಿ ಬರ್ತಾರೆ. ಅಪ್ಪಾಜಿ ಹೋಗಿದ್ದು 2-5 ದಿನಕ್ಕೆ ಬಂದ. ನನಗೆ ಒಂಥರ ಮನ್ಸು ಕಷ್ಟ ಆಗುತ್ತೆ. ಇನ್ವಿಟೇಷನ್ ನೋಡ್ಬಿಟ್ಟು ಬಹಳ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ ಸೂರಿ, ಬಹಳ ಪ್ರಾಮಿಸಿಂಗ್ ಆಗಿದೆ, ಬರ್ಬೇಕು ಅಂತ ಆಸೆ, ನಿಮ್ಗೆ ಗೊತ್ತು. ಅದು ಅವ್ರು ಹೇಳಿದ್ರು, ಇಲ್ಲ ನಾನು ನಿಮ್ಗೆ ಸುಮ್ಮನೆ ಬಂದು ಕೊಡ್ಬೇಕು ಅಂತ ಅನ್ಸ್ತು, ಕೊಟ್ಟೆ. ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ಸಿನಿಮಾನ. PVR ಥಿಯೇಟರ್ಗೆ ಹೋಗಿ ನೋಡಿದೆ. ಆಮೇಲೆ ಆ ಸಿನಿಮಾ ನೋಡಿ ಬಹಳ ಖುಷಿ ಆಯ್ತು. ಅಲ್ಲಿಂದ ದುನಿಯಾ ವಿಜಯ್ ಜೊತೆಲಿ ಲೂಸ್ ಮಾತಾಡ್ತಾ ಇನ್ನೊಬ್ರು ನನಗೆ ತುಂಬಾ ಇಷ್ಟವಾದ ಆಕ್ಟ್ ಅನ್ನೋದು ಲೂಸ್ ಮಾತಾಡೋದು ಬಹಳ ಫೇವ್ರೇಟ್ ನನಗೆ. ವಿಜಯ್ ಜೊತೆಲಿ ಅವರಷ್ಟು ಅಷ್ಟೇ ತುಂಬಾ ಪ್ರಾಮಿಸಿಂಗ್ ಮಾಡಿದ್ರು. ಅವ್ರದೇ ಸಿನಿಮಾ ಬಹಳ ಅದ್ಭುತವಾದ, ನಾವು ಹೇಳಿದ್ರೆ 100% ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ. ಆ ಪಿಕ್ಚರ್ ಫಸ್ಟ್ ಪಿಕ್ಚರ್
ಸ್ಟೇಟ್ ಅವಾರ್ಡ್ ಬಂತು ದುನಿಯಾ ವಿಜಯ್ಗೆ. ಯಾಕೆ ನಮ್ಗೆಲ್ಲ ಓನ್ಲಿ ಬಂತು 25 ಸಿನಿಮಾ ಆದ್ರಲ್ಲಿ ಬಂತು, ಬಟ್ ಫಸ್ಟ್ ಸಿನಿಮಾದಲ್ಲಿ ಸ್ಟೇಟ್ ಅವಾರ್ಡ್ ಸಿಕ್ತು. ಬಹಳ ಖುಷಿ ಆಯ್ತು. ಒಂದು ಪ್ರಾಮಿಸಿಂಗ್ ಒಂದು ಆಕ್ಷನ್ ಹೀರೋ ಬಂದ್ರು. ಅದಾದ್ಮೇಲೆ ಅವ್ರದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಎಂಟ್ರಿ ಆದ್ರು. ಡೈರೆಕ್ಷನ್ ಅಲ್ಲಿ ಫಸ್ಟ್ ಫಿಲ್ಮ್ ಸರ್ಗ, ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ರು ಇದ್ದು. ಆದ್ರೆ ಇವತ್ತು ಅಪ್ಪು ನಮ್ಮಲ್ಲೇ ಇರೋದ್ರಿಂದ ನಾನು ಅಪ್ಪು ಜೊತೆ ಸೇರಿ ಬಂದಿದ್ದೀನಿ ಈ ಸಿನಿಮಾಗೆ. ಅದೊಂದು ಯಾಕಂದ್ರೆ ನಾನು ಇಲ್ಲ ಅಂತ ಭಾವಿಸ್ತಾ ಇದ್ದೆ. ಎಲ್ಲರೂ ಹೇಳ್ತಾರೆ 1 ವರ್ಷ ಆಯ್ತು ಎಲ್ಲ ಎಷ್ಟೇ ವರ್ಷಗಳಾದ್ರೂ ಇದನ್ನ ಎಲ್ಲ ಹೇಳಿದ್ರೆ ಊರಿಗೆ ಹೋಗಿದ್ರೆ ಬರ್ತಾನೆ. ಆ ನೆನಪಿಗೆ ನಾವು ಕಾಯೋಣ ಅಷ್ಟೇ. ನಾವು ಇಲ್ಲ ಅಂತ ಅನ್ಕೋಬಾರ್ದು. ವಿಶ್ ನಾಟ್ ನಾವು ನಮ್ಮ ನೆನಪಿನ ನಮ್ಮ ಒಂದೇನಂತೀವಿ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆಲಿ ನಾವು ಕರ್ಕೊಂಡ್ಬೇಕೆ ಹೊರತು ಇಲ್ಲ ಅಂತ ನಾವು ಭಾವಿಸ್ಬಾರ್ದು. ಯಾವಾಗ ಈಸ್ ಡೇ ಗೊತ್ತಾಸ್. ಇವತ್ತು ಇಲ್ಲಿದ್ದಾರೆ, ಅವರು ಇಲ್ಲಿದ್ದಾರೆ, ಈ ಫಂಕ್ಷನ್ ಬಂದಿದ್ದಾರೆ. ನಾವ್ ಹೆಂಗೆ ಸಲಾಗಾಗಿ ಬಂದಿದ್ರು ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಇದೆ, ನಮ್ಮ ಆಶೀರ್ವಾದ ಇದೆ, ಇಡೀ ಕನ್ನಡ ಜನರ ಆಶೀರ್ವಾದ ಇದೆ, ಅಭಿಮಾನ ದೇವರ ಆಶೀರ್ವಾದ ಇದೆ. ಬಹಳ ಖುಷಿ ಆಗುತ್ತೆ. ದುನಿಯಾ ವಿಜಯ್ ನನ್ ಬೇಜಾರ್ ಬರಲ್ಲ. ನನ್ನ ಅಪ್ಪು ಹೆಂಗೋ ಆತರ ದುನಿಯಾ ವಿಜಯ್ ನನಗೆ. ಯಾಕಂದ್ರೆ ಎಲ್ಲಾ ಟೈಮ್ನಲ್ಲಿ ಯಾವುದೇ ಟೈಮ್ ಅಲ್ಲಿ ದುನಿಯಾ ವಿಜಯ್ ಇಸ್ ದೇರ್ ವಿತ್ ಅಸ್. ಯಾವುದೇ ಇದು ಸಮಾರಂಭ ಮಾಡ್ಬೋದು, ನಾವು ಇದಕ್ಕಂತ ಪಾಯಿಂಟ್ ಔಟ್ ಮಾಡಲ್ಲ. ಯಾವ್ದಕ್ಕಾದ್ರೂ ಎಸ್ ಈಸ್ ದೇರ್ ಅಂದ್ರೆ ಅದು ಬಂದ್ಬಿಟ್ಟು ಯಾವ ತರ ಒಂದು ಕಾರ್ಯ ಇರ್ಬೋದು. ಅದಕ್ಕೆ ದುನಿಯಾ ವಿಜಯ್ ಯಾವಾಗ ಬಂದಿದ್ದಾರೆ, ನಾವು ಅಷ್ಟೇ ಬರ್ತಾ ಇರ್ತೀವಿ, ಅದೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ. ಇವಾಗ ಅಷ್ಟೇ ಹೇಳ್ಬಿಟ್ಟು ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಅದೇ ರೀತಿಯು ನಿಮ್ಮ ಒಂದು ಸಪೋರ್ಟ್ ಇರ್ತೀವಿ. ಅಫ್ಕೋರ್ಸ್ ನಮ್ ಸಪೋರ್ಟ್ ಇದೆ, ಜನರ ಸಪೋರ್ಟ್ ಇದೆ. ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋದಾಗ್ಲಿ. ಯಾಕಂದ್ರೆ ಆಕ್ಷನ್ ಫಿಲ್ಮ್ ನಮಗೂ ಇಷ್ಟ ಆಗ್ಲಿ, ಖಂಡಿತ ಮಾಡೋಣ ಒಂದು ಸಿನಿಮಾನು. ಕೃಷ್ಣ ಆಲ್ ದಿ ಬೆಸ್ಟ್, ಜಗದೀಶ್ವರ್ ಆಲ್ ದಿ ಬೆಸ್ಟ್. ಈ ಪಿಕ್ಚರ್ ಒಳ್ಳೆ ಯಶಸ್ಸು ಕಾಣಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರತಂಡಕ್ಕೆ ನಮ್ಮ ವಂದನೆಗಳು ಹಾಗೂ ಶುಭಾಶಯಗಳು. ಆಲ್ ದಿ ಬೆಸ್ಟ್. ಒಂದೇ ಒಂದು ನಿಮಿಷ ವಿಜಯ್ ಸರ್ ನಾನು ಅವ್ರ ಇದ್ದಾಗೇನು ಮಾತಾಡಕ್ಕಿಲ್ಲಪ್ಪ. ನಿಮ್ಗೆ ಅವ್ರ ಗೊತ್ತು ಅಂದ್ರೆ ಹೆಂಗ್ ಹೇಳೋದು, ಅವ್ರ ಹತ್ರ ನಾವೇನು ಅವ್ರಿಗೆಲ್ಲ ಗೊತ್ತಿರುತ್ತೆ, ದೇವ್ರಿಗೆಲ್ಲ ಗೊತ್ತಿರುತ್ತೆ. ನಾವೇನು ಬೇಡ್ಕೋಬಾರ್ದು, ಏನು ಕೇಳ್ಕೋಬಾರ್ದು. ಯಾವಾಗಲೂ ಏನ್ ಕೇಳಬೇಕು, ನಿಮ್ಮ ಆಶೀರ್ವಾದ ಇರಲಿ ಅಂತ ಅಷ್ಟೇ. ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ಗೆ ಅವ್ರದಕ್ಕೆ ಈ ಕ್ಯಾನ್ ಸ್ಕ್ಯಾನ್ 1 ಸೆಕೆಂಡ್ ಅಲ್ಲಿ ನೋಡ್ಬಿಟ್ಟು ಹೇಳ್ತಾರೆ ಇಷ್ಟೇ ಬಿಡಮ್ಮ ಅಂತ. ಸೊ ನಾವು ಇವತ್ತು ಒಬ್ಬೇ ಮಾತು ಹೇಳ್ತಾ ಇದೀನಿ. ಅವತ್ತು ಸಲಗಾದ ಸ್ಟೇಜ್ ಮೇಲೆ ಹೇಳಿದ್ದೆ, ಇವತ್ತು ನಾನು ಹೇಳೋದಂದ್ರೆ ಎಲ್ಲ ಕಷ್ಟಪಟ್ಟು ಮತ್ತೊಂದು ಸಿನಿಮಾ ಮಾಡಿದೀನಿ. ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ನಾನು ಅಷ್ಟು ಕೇಳೋದು, ನಾನು ಸಿನಿಮಾಗೆ ಏನು ಕೇಳಲ್ಲ. ಅಷ್ಟು ಬಿಟ್ಟರೆ ನಾನು ಏನು ಮಾತಾಡೋದಿಲ್ಲ. ಥ್ಯಾಂಕ್ ಯು ವಿಜಯ್ ಸರ್. ನಂಗೆ ಶಿವಣ್ಣ ಆಕ್ಷನ್ ಹೇಳೋದನ್ನ ಬೇಗ ಬರ್ಲಿ ಅವರಿಗೆ ಅಂತ. ಖಂಡಿತ ನಮ್ಗೆ ಸಿಕ್ಕು ಅದ ಬೇರೆ ಹಬ್ಬ, ಅದು ನಾಡ ಹಬ್ಬ ಅವತ್ತು. ನಿಜವಾಗ್ಲೂ ಒಂದಂತೂ ಆಶ್ಚರ್ಯ ಆಗಿದ್ದು, ಅವರು ವಿಜಯ್ ಸರ್ ಅವರಲ್ಲ ಶಿವಣ್ಣ ಬಂದ್ಮೇಲೆ ಮಾತು ಬರೋದಿಲ್ಲ. ಅದಕ್ಕೆ ಕಾರಣ ಈ ವೇದಿಕೆಯಲ್ಲೇ ನಾವು ನೋಡಬೇಕು. ಅಷ್ಟು ಪ್ರೀತಿಯಿಂದ ಅಷ್ಟು ಥಾಟ್ಫುಲ್ ಆಗಿ ಶಿವಣ್ಣ ಅವರೊಂದು ಗಿಫ್ಟ್ ತಗೊಂಡ್ಬಂದು ಅಮ್ಮನ ಆಶೀರ್ವಾದಕ್ಕಿಂತ ಶ್ರೇಷ್ಠವಾದ ಆಶೀರ್ವಾದ ಯಾವುದು ಅಂತ ಹೇಳೋದಕ್ಕೆ ಆ ಫೋಟೋನ ಸಾಕ್ಷಿ. ನಾವಿಷ್ಟು ದಿವಸ ಹೇಳ್ತಾ ಇರ್ತೀವಿ ದೊಡ್ಡ ಮನೆ ಮನಸ್ಸು, ಕೊಡೋ ಕೈ ಯಾವತ್ತಿದ್ರು ತಗೊಳ್ಳೋ ಕೈ ಅಲ್ಲ ಅಂತ. ಅದನ್ನ ಪ್ರತಿ ಬಾರಿ ನಿರೂಪಿಸ್ತೀರಾ. ಥ್ಯಾಂಕ್ ಯು ಗೀತಕ, ಥ್ಯಾಂಕ್ ಯು ಶಿವಣ್ಣ. ಮತ್ತೊಮ್ಮೆ ಒಳ್ಳೆ ಖುಷಿಯಿಂದ ಕನ್ನಡ ಸಿನಿಮಾಗಳ ಹಬ್ಬ ಮಾಡಬೇಕು ಅನ್ನೋ ಆಶಯದೊಂದಿಗೆ ಎಲ್ಲರೂ ಸೇರಿರುವಂತದ್ದು. ಇವತ್ತು ನಮ್ಮ ಜೊತೆಗೆ ಜಗದೀಶ್ ಅವರು ಕೂಡ ಇದ್ದಾರೆ. ಸೊ ದಯವಿಟ್ಟು